ಶಾಸಕ ಬಿ.ಆರ್. ಪಾಟೀಲ್ ಅವರು ಸಿಡಿಸಿರುವ ಮನೆ ಕೊಡಬೇಕು ಅಂದ್ರೆ ಮನಿ ಕೊಡಬೇಕು ಅನ್ನೋ ಆಡಿಯೋ ಬಾಂಬ್ ವಿಚಾರ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಅದರಲ್ಲೂ ರಾಜ್ಯ ಬಿಜೆಪಿ ಘಟಕ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಅನ್ನೋದು ದ್ವಿಗುಣ ಆಗಿದೆ. ಬಿಜೆಪಿ ಮೇಲೆ ಪೇ ಸಿಎಂ ಇತ್ಯಾದಿ 40% ಕಮಿಷನ್ ಅಂತ ಹೇಳಿ ಆರೋಪ ಮಾಡಿದ ಕಾಂಗ್ರೆಸ್ ಅದಕ್ಕಿಂತ ಮೀರಿದ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅಂತ ಹೇಳಿ ನಾವಿವತ್ತು ಹೊಸಪೇಟೆಯಲ್ಲಿದ್ದೀವಿ. ಹೊಸಪೇಟೆಯ ಬಿಜೆಪಿ ಘಟಕದ ಸದಸ್ಯರು ನಾಯಕರು ನಮ್ಮ ಜೊತೆಯಲ್ಲಿದ್ದಾರೆ. ಕೇಳಿ ನೋಡೋಣ ಬಿ.ಆರ್. ಪಾಟೀಲ್ರ ಈ ಹೇಳಿಕೆ ಹಾಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಚಟುವಟಿಕೆಗಳ ಬಗ್ಗೆ ಅವ್ರು ಏನು ಹೇಳ್ತಾ ಹೋಗ್ತಾರೆ ಅಂತ ಹೇಳಿ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಮಧುರಚಂದ್ರ ಶಾಸ್ತ್ರಿ ಅಂತಂದು. ಬಿ.ಆರ್. ಪಾಟೀಲ್ರ ಆಡಿಯೋ ಆಬ್ವಿಯಸ್ಲಿ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡಿರ್ತೀರಿ. ಬಿಜೆಪಿ ಘಟಕದಿಂದ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಅಭಿಯಾನದ ರೂಪದಲ್ಲಿ ಆಗ್ತಾ ಇದೆ. ಮನೆ ಬೇಕು ಅಂದ್ರೂ ಮನೆ ಕೊಡಬೇಕು ಅನ್ನೋ ಹಂತಕ್ಕೆ ಹೋಗಿದೆ ಕಾಂಗ್ರೆಸ್ ಅಂತ ಹೇಳಿ ಆರೋಪ. ಏನು ಹೇಳ್ತೀವಿ? ಇವತ್ತು ನಾವು BJP ಪಕ್ಷದಲ್ಲಿದ್ದು ಇವತ್ತು ಭ್ರಷ್ಟಾಚಾರಗಳ ಬಗ್ಗೆ ನಾವು ಮಾತಾಡೋದು ಅದೇನು ದೊಡ್ಡ ವಿಶೇಷತೆ ಅನಿಸೋದಿಲ್ಲ. ಆದರೆ ಅದೇ ಪಕ್ಷದಲ್ಲಿರ್ತಕ್ಕಂಥ B.R. ಪಾಟೀಲ್ ಅವರು ಇರ್ಬೋದು, ಇವತ್ತು NY ಗೋಪಾಲಕೃಷ್ಣ ಇರ್ಬೋದು, ಮತ್ತು ಇವತ್ತು ರಾಜೀವ್ ಕಾಗೆ ಇರ್ಬೋದು, ಇವರೆಲ್ಲರೂ ಇವತ್ತು ಅವರ ಭ್ರಷ್ಟಾಚಾರವನ್ನು ಅವ್ರ ಪಕ್ಷದಲ್ಲಿ ಎಷ್ಟು ತಾಂಡವಾಡ್ತಾ ಇದೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದನ್ನು ಕೇಳಿದರೂ ಸಹ, ಯಾಕೆಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವನ ಅಭಿವೃದ್ಧಿ ಟೋಟಲಿ ಕುಂಠಿತವಾಗಿದೆ. ಬಟ್ ಗ್ಯಾರಂಟಿ ಯೋಜನೆಯಿಂದ ಜನಕ್ಕೆ ಅನುಕೂಲ ಆಗಿದೆ ಅನ್ನೋರು ಇದ್ದಾರಲ್ಲ, ಜನರೇ ಹೇಳ್ತಾರೆ. ಈಗ ಅನುಕೂಲತೆ ಅನ್ನೋದು ಏನಂದರೆ 4 ಅನುಕೂಲತೆ ಆದರೆ 75 ಭಾಗ ಇವತ್ತು ನಷ್ಟದಲ್ಲಿದೆ. ಅಭಿವೃದ್ಧಿ ಬೇಕು. ಇವತ್ತು ಜನರಿಗೆ ದುಡಿತಕ್ಕಂಥ ಕೈಗಳಿಗೆ ಕೆಲಸ ಕೊಡಬೇಕಾಗಿದೆ. ಅದು ಬಿಟ್ಟು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಸೋಮಾರಿತನವನ್ನು ಮಾಡೋದಲ್ಲ ಸರ್ಕಾರದ ಕೆಲಸ. ಅದಲ್ಲದೆ ಈಗ ಇಷ್ಟೆಲ್ಲ ಇವರು ಭ್ರಷ್ಟಾಚಾರಗಳನ್ನು ಮಾಡ್ತಾ ಇದ್ದರೂ ಸಹ ಇವರು ರಾಜೀನಾಮೆ ಕೊಡದಂತೆ ಇವತ್ತು B.R. ಪಾಟೀಲ್ ದೊಡ್ಡ 8ರಿಂದ 9 ಸಾರಿ ಶಾಸಕ ಆಗಿದ್ದಾನೆ. ಅವನು ಯಾವನೋ ಗೊತ್ತಿಲ್ಲ ರೀ ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಮಾತಾಡ್ತಾನಲ್ಲ, ಇವ್ರಿಗೆ ಯಾವ ನೈತಿಕತೆ ಇದೆ? ಇವತ್ತು ಅವ್ರು ಮಾಡ್ತಕ್ಕಂಥದ್ದು ಇವತ್ತು ರಾಜು ಕಾಗೆ ಇರ್ಬೋದು, NY ಗೋಪಾಲಕೃಷ್ಣ 9 ಸಾರಿ ಅವ್ರು ಹೇಳಿದ್ರು ಒಂದು ಚರಂಡಿ ಮಾಡೋಕ್ಕೂ ನನಗೆ ಆಗ್ತಾ ಇಲ್ಲ ಯೋಗ್ತಿ. ಇಷ್ಟಕ್ಕೊಂದು ದಿವಾಳಿತನ ಇದ್ಕೊಂಡು ಇವ್ರು ಸರ್ಕಾರ ನಡೆಸೋದು ಏನು ಅವಶ್ಯಕತೆ ಇದೆ? ಗ್ಯಾರಂಟಿಗೂ ವಸತಿ ಇಲಾಖೆಯಲ್ಲಿ ಆಗ್ತಿರುವ ಭ್ರಷ್ಟಾಚಾರಕ್ಕೂ ಏನು ಸಂಬಂಧ? ಮೇಡಮ್ನವ್ರೆ, ಸಂಬಂಧ ಅಂದರೆ ಅವರು ಸರ್ಕಾರದಲ್ಲಿ ಬಂಡವಾಳ ಇಲ್ಲ, ಸರ್ಕಾರದಾಗ ದುಡ್ಡೇ ಇಲ್ಲ. ಆ ದುಡ್ಡೇ ಇಲ್ಲದಕ್ಕೆ ಈಗ ವಸತಿಯಲ್ಲಿ ಸ್ವಲ್ಪ ಕೆಲಸ ಕೊಡ್ರಿ ಅಂತ ಹೇಳ್ತಾರೆ. ಆ ವಸತಿ ಸಚಿವನ ನಮ್ಮ ಈತ ಕೇಳೋಣ, ಗೋಪಾಲಕೃಷ್ಣ ರಾಜೀನಾಮೆ ಕೊಡಲಿ ಮಂತ್ರಿಗಳು ಅಂತ ಕಾಂಗ್ರೆಸ್ನವರೇ ಕೇಳ್ಯಾರ, ನಾವು ಕೇಳಿಲ್ಲ. ಬಿ.ಆರ್. ಪಾಟೀಲ್ ಹೇಳ್ತಿದ್ರು, ನಾನೆಲ್ಲೂ ಜಮೀರ್ ಅವ್ರ ಹೆಸರೇ ಹೇಳಿಲ್ಲ, ನಾನು ಹೇಳಿರೋದು ಅಧಿಕಾರಿಗಳ ಮಟ್ಟದಲ್ಲಿ ಅಂತ ಹೇಳಿ. ಜಮೀರ್ ರಾಜೀನಾಮೆ ಯಾಕೆ? ಅಲ್ಲ, ಅವ್ರ ಪಕ್ಷದವರೇ ಹೇಳ್ತಾರ. ಕಾಂಗ್ರೆಸ್ ಪಕ್ಷದ ಗೋಪಾಲಕೃಷ್ಣ ಹೇಳೋಣ, ಇದು ಕೇಳಿರೋದು ಸತ್ಯ ಐತೆ. ಯಾಕಂದ್ರೆ ಈ ವಸತಿ ಸಚಿವಗೆ ಗೊತ್ತಿಲ್ದಂಗೆ ಭ್ರಷ್ಟಾಚಾರ ನಡೀತೈತ. ವಸತಿ ಸಚಿವಗೆ ಆರ್ಡ್ರ್ ಕೊಡದ ದುಡ್ಡೆಲ್ಲ ಎತ್ತಾರ. ಈ B.R. ಪಾಟೀಲ್ ಕ್ಷೇತ್ರದಲ್ಲಿ 900 ಮನೆಗಳು ಕೊಟ್ಟಾರ. 1100 ಮನೆ ಕೊಟ್ಟರೆ ಸಾಕಾಗಷ್ಟು ದುಡ್ಡು ಇಸ್ಕೊಂಡೇ ಕೊಟ್ಟಾರ. ಆ MLA ಲೆಟ್ರ್ ಬರ್ದಾನ. MLA ಲೆಟ್ರ್ ಬರ್ತಾರೆ, ಅದಕ್ಕೆ ಪುರಾವೆ ಇಲ್ಲ, MLAಗೆ ಲೆಕ್ಕನೇ ಇಲ್ಲ. ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಮನೆ ಕೊಡ್ತಾರೆ. ಭ್ರಷ್ಟಾಚಾರ ಸರ್ಕಾರದಲ್ಲಿ ತಾಂಡವಾಡ್ತತೆ. ಕಾಂಗ್ರೆಸ್ ಸರ್ಕಾರ ನಿಜವಾಗಿ ಈತ ನಮ್ಮ ರಾಯರೆಡ್ಡಿ ಈಗ ಹಿಂದೆ ಹೇಳಿದ ಕರ್ನಾಟಕದಲ್ಲಿ ಇಂಥ ಭ್ರಷ್ಟಾಚಾರ ಸರ್ಕಾರನ ಯಾರನ್ನ ನೋಡಿಲ್ಲ ಅಂತ ರಾಯರೆಡ್ಡಿ ಹೇಳಿದರು. ಬಿ.ಆರ್. ಪಾಟೀಲ್ರ ಬಳಿಯಲ್ಲಿ ನಿಜವಾಗ್ಲೂ ಸಾಕ್ಷ್ಯ ಇದ್ದಿದ್ದೇ ಆದ್ರೆ ಕೇವಲ ಆಡಿಯೋ ಬಿಟ್ಬಿಟ್ಟು ಸುಮ್ಮನೆ ಯಾಕೆ ಆಗ್ತಾ ಇದ್ರು? ಅಂದ್ರೆ ಸರ್ಕಾರವನ್ನ ಒಂದ್ ಕಡೆ ಕಂಟ್ರೋಲ್ ಮಾಡ್ತಾ ಅಥವಾ ಅದನ್ನ ಸಂರಕ್ಷಣೆ ಮಾಡ್ತಾ ಮತ್ತೊಂದು ಕಡೆಯಲ್ಲಿ ಅವರ ಬೆಳೆ ಬೇಯಿಸ್ಕೊಳ್ಳೋ ಪ್ರಯತ್ನ ಕೂಡ ಬಿ.ಆರ್. ಪಾಟೀಲ್ರು ಮಾಡ್ತಿದ್ದಾರೆ. ಏನು ಹೇಳ್ತೀರಾ? ಹೌದು, ಅವ್ರು ಮಾಡ್ತಾರದೆಲ್ಲ ನೋಡ್ತಾ ಇದ್ರೆ ಕಣ್ಣಿಗೆ ಕಾಣಿಸ್ತಾ ಇದೆ. ಅದನ್ನು ಮುಚ್ಚೆ ತಮ್ಮಲ್ಲಿ ಆಗಂಥ ಗೊಂದಲಗಳು, ಅನಾಚಾರಿಕ ನಡೆದಂಥ ಏನೇನು ನಡೀತಾ ಇದೆ ಅದನ್ನೆಲ್ಲ ಒಂದು ಮುಚ್ಚು ಹಾಕುವ ಸಲುವಾಗಿ ಬೇರೆ ಬೇರೆ ಒಂದು ಕ್ರಿಯೇಟ್ ಮಾಡ್ಕೊತ ಆಡಿಯೋ ರಿಪೋರ್ಟ್ ಮಾಡಿದೆ, ಇದು ಮಾಡ್ಕೊಂಡ್ಕೊಂತೇಳ್ಬಿಟ್ಟು ನಮ್ಮ ನಾಗರಿಕರನ್ನು ಡೈವರ್ಟ್ ಮಾಡುವಂಥ ಒಂದು ಕೆಲಸ ಸರ್ಕಾರದಲ್ಲಿ ನಡೀತಾ ಇದೆ. ಅದೇ ರೀತಿ ಸಿದ್ದರಾಮಯ್ಯ ಸುತ್ತ ಅದು ತಕ್ಕಂತೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಆ ರೀತಿ ಅವರೊಂದು ಮೇಲೆ ಹಾಕ್ತಾ ಇದ್ದಾರೆ. ಸೊ ಅವರೆಲ್ಲ ಉದ್ದೇಶ ಏನು, ಒಂದೊಂದೇ ಮಾಡ್ಕೋತಾ ಇರೋದು, ಒಂದೊಂದು ಸೈಡ್ ಮುಚ್ಚಾಕೋಕ್ಕೆ ಏನೋ ಒಂದು ಪ್ರಯತ್ನ ಮಾಡಿ ಏನೋ ಒಂದು ತೆಗಿತಾ ಇರೋದು. ಅವ್ರ ಮೇಲೆ ಇವ್ರ ಮೇಲೆ ಇರೋದು, ಇವ್ರ ಮೇಲೆ ಅವ್ರು ಹೇಳ್ತದೆ. ಅವರಿಗೆ ಯಾವುದೇ ಒಂದು ನೈತಿಕತೆ ಇಲ್ಲ ಸರ್ಕಾರ ನಡೆಸ್ಕೊಳ್ಳೋಕ್ಕೆ. ಅವರು ಎಲ್ಲರೂ ರಾಜೀನಾಮೆ ಕೊಟ್ಟು ಹೊರ ನಡಿಬೇಕಂತ ಬಿಟ್ಟು ಈಗ ನಾನು ಬಾಯಿ ಬಿಟ್ಟರೆ ಸರ್ಕಾರನೇ ಶೇಕ್ ಆಗುತ್ತೆ ಅಂತೇಳಿ ಹೇಳ್ತಾರೆ ಬಿ.ಆರ್. ಪಾಟೀಲ್ರು. ಅಂಥದ್ದು ಏನಿರ್ಬೋದು ಅಂತ? ಇಡೀ ಸರ್ಕಾರನೇ ಶೇಕ್ ಆಗುವಂಥದ್ದು ಬಿ.ಆರ್. ಪಾಟೀಲ್ರ ಬಳಿಯಲ್ಲಿ ಏನಿರ್ಬೋದು? ಈಗ B.R. ಪಾಟೀಲ್ ಅವರು ಮನೆ ಬೇಕು ಅಂದರೆ ಮನೆ ಕೊಡಬೇಕು ಅಂತೇಳಿ ಅವರ ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ. ಈಗಾಗಲೇ B.R. ಪಾಟೀಲ್ ಅವರು ಸಚಿವರಿಗೆ 4 ಪತ್ರಗಳನ್ನು ಬರೆದಿದ್ರು ಮನೆ ಅಲಾಟ್ಮೆಂಟಿಗೋಸ್ಕರ. ಆದರೆ ಆ ಪತ್ರಗಳು ಯಾವೂ ಕೂಡ ಊರ್ಜಿತ ಆಗಲೇ ಇಲ್ಲ, ಅವು ಅಲ್ಲೇ ಫೈಲಲ್ಲೇ ಉಳಿದು. ಆದರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಹೋಗಿ ಮನೆನ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಾನೆ. ಅಂದರೆ
ಆ ಗ್ರಾಮ ಪಂಚಾಯತಿ ಸದಸ್ಯ ಹೆಂಗೆ ಮಾಡಿಸ್ಕೊಂಬಂದಾನೆ ಅನ್ನೋದನ್ನು ಬಿ ಆರ್ ಪಾಟೀಲರಿಗೆ ಮುಂದೆ ಹೇಳಿದ್ದಾನೆ. ದುಡ್ಡು ಕೊಟ್ಟಿದ್ದಕ್ಕೆ ನನಗೆ ಆಯಿತು ಅಂತೇಳಿ. ಯಾರು ದುಡ್ಡು ಕೊಟ್ಟಿದ್ದಾರೆ? ಅವ್ರು ಗ್ರಾಮ ಪಂಚಾಯತಿ ಸದಸ್ಯರು ಏನು ಹೋಗಿದ್ರಲ್ಲ ಅವರು ದುಡ್ಡು ಕೊಟ್ಟೆ ಅದನ್ನು ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ? ಅವ್ರು ಪಿ ಎ ಮುಖಾಂತರ ಕೊಟ್ಟಿದ್ದಾರೆ. ಪಿ ಎ ಯಾರು ಪಿ ಎ? ಜಮೀರ್ ಅಹಮದ್ ಅವ್ರ ಪಿ ಎ. ಜಮೀರ್ ಅಹಮದ್ ಅವ್ರ ಪಿ ಎ ಮುಖಾಂತರನೇ ಅದು ಹಣ ಕೊಟ್ಟು ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿದ್ದಾರೆ. ಇದಕ್ಕೆ ವಸತಿ ಸಚಿವರೇ ಕಾರಣ. ಅಂದ್ರೆ ಏನ್ ನೀವ್ ಹೇಳ್ತಿರೋದು? ಬಿ ಆರ್ ಪಾಟೀಲ್ ದುಡ್ಡಿನ ವ್ಯವಹಾರ ಮಾಡ್ಲಿಲ್ಲ, ಹಂಗಾಗಿ ಮನೆ ಸ್ಯಾಕ್ಷನ್ ಆಗ್ಲಿಲ್ಲ. ಆದ್ರೆ ಗ್ರಾಮ ಪಂಚಾಯತಿ ಚೇರ್ಮನ್ ಹೋಗ್ತಾರೆ, ದುಡ್ಡು ವ್ಯವಹಾರ ಮಾತಾಡ್ತಾರೆ, ಮನೆ ಆಯ್ತು, ಹಿಂಗ ಅರ್ಥ? ಹೌದು, ನಿಜ ಮೇಡಮ್. ಅವ್ರು ದುಡ್ಡು ಕೊಟ್ಟರೆ ಮಾತ್ರ ಏನಾದರೂ ಕೆಲಸ ಆಗುತ್ತೆ, ಇಲ್ಲಾಂದರೆ ಕೆಲಸ ಆಗಲ್ಲ ಮ್ಯಾಮ್. ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡು ಕೊಟ್ಟಾಗ ಮಾತ್ರ ಏನಾದರೂ ಕೆಲಸ ಆಗುತ್ತೆ, ಶಾಸಕರ ಕೆಲಸಗಳು ಆಗ್ತವೆ. ಆ ಪಕ್ಷದ ಸ್ವಪಕ್ಷದವರೇ ಹೇಳ್ತಾ ಇದ್ದಾರೆ, ನಾವು ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ, ದುಡ್ಡು ಕೊಟ್ಟಿಲ್ಲ ಅಂದರೆ ಕೆಲಸ ಆಗ್ತಾ ಇಲ್ಲ ಅಂತೇಳಿ ಸ್ವಪಕ್ಷದವರೇ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಕಾಂಗ್ರೆಸ್ನೊಳಗೇನೆ ದುಡ್ಡಿಸ್ಕೊಳ್ಳೋದು, ಕಾಂಗ್ರೆಸ್ ಸಚಿವರಿಗೇನೆ ಕೊಡೋದು, ಇದು ಯಾವ ಲೆಕ್ಕಾಚಾರ? ಜನರು ನಂಬ್ಲಿಕ್ಕೆ ಕೂಡ ಕಷ್ಟ ಆಗೋ ತರ ಪರಿಸ್ಥಿತಿ ಅಲ್ಲ ಅಂತ? ಹೌದು, ಈಗ ಏನಾಗಿದೆ, ಈ ಸರ್ಕಾರದಲ್ಲಿ ಅವರಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ದುಡ್ಡಿಲ್ಲ. ಅವ್ರು ಏನು ಮಾಡ್ತಾರೆ, ಈ ಥರ ಬೋಗಸ್ಸು, ಈ ಥರ ಏನೇನು ಅವ್ರ ಯೋಜನೆಗಳನ್ನು ಕೊಡ್ತಾರೆ. ಅದಕ್ಕೆ ನಮಗೆ ನಮ್ಮ BJP ಸರ್ಕಾರ 40% ಅಂತದ್ದು, ಇವತ್ತು ಇವ್ರದ್ದು 75% ಇವತ್ತು ಎಲ್ಲ ಗುತ್ತಿಗೆದಾರರಿಂದ ದುಡ್ಡು ತೊಗೊತಾ ಇದ್ದಾರೆ. ಆಮೇಲೆ ಗುತ್ತಿಗೆದಾರರಿಂದ ದುಡ್ಡು ತೊಗೊಂಡೇ ಇವತ್ತು ಅವ್ರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಏನಂದರೆ ಇವತ್ತು ಕಾಂಗ್ರೆಸ್ಸಿನ ಎಲ್ಲ ಸಚಿವರು, ಶಾಸಕರು ಎಲ್ಲರೂ ಇವತ್ತು ಅವರ ಪರಿಸ್ಥಿತಿ ಏನಾಗಿದೆ ಅಂದರೆ ನುಂಗ್ಲಾರ್ದಂಥ ತುತ್ತಾಗಿದೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರಿಯ ಕಪಿ ಮುಷ್ಟಿಯಲ್ಲಿ ಇವತ್ತು ಅವ್ರು ಬಳಲಿ ಬೆಂದಾಗಿ ಹೋಗಿದ್ದಾರೆ. ಕೆಲವೊಬ್ಬರು ಅದರಲ್ಲಿ ಇವತ್ತು ಇನ್ನು ಇವರು 4 ಸಚಿವರ ಶಾಸಕರಲ್ಲ, ಇನ್ನೂ 10-20 ಶಾಸಕರು ಅವರ ಒಳಗಿನ ನೋವನ್ನು ಹೇಳ್ಕೊತಾರೆ. ಮುಂದಿನ ದಿನಗಳ ಮಾಧ್ಯಮದಲ್ಲಿ ಬರ್ತಾರೆ. ಈ ಭ್ರಷ್ಟಾಚಾರದ ಸರ್ಕಾರ ನಾವು ಕಿತ್ತು ಒಗೆದೇ ಇದ್ದರೆ ಕರ್ನಾಟಕದ ಜನಕ್ಕೆ ಶಾಂತಿ ಇಲ್ಲ. ಯಾಕಂದರೆ ಇಂಥ ಸರ್ಕಾರವನ್ನು ಕೊಟ್ಟು ಇವತ್ತು ಕೈ ಚಿಕ್ಕಂಥ ಕೆಲಸವನ್ನು ನಮ್ಮ ಈ ಮತದಾರರು ಇವತ್ತು ಅನುಭವಿಸ್ತಾ ಇದ್ದಾರೆ. ಎಷ್ಟೋ ಜನ ಅವರ ಅಂತರಾಳದಲ್ಲಿ ನೋವು ಹೇಳ್ತಾರೆ. ಈ ಬಿಟ್ಟ ಭಾಗ್ಯಗಳಿಗೆ ನಾವು ಮೊರೆ ಹೋಗಿ ಇವತ್ತು ನಮಗೆ ನಾವೇ ಬೆಂಕಿ ಹಾಕ್ಕೊಂಡ್ಬಿಟ್ಟಿವಿ ಅನ್ನೋ ರೀತಿಯಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಈಗ ಶೆಟ್ಟರ್ ಮಾತಾಡ್ತಾ ಹೇಳ್ತಾರೆ, ರಾಜಕೀಯ ಧ್ರುವೀಕರಣ ಆಗುತ್ತೆ. ಸ್ವಲ್ಪನೇ ದಿನದಲ್ಲಿ ಕಾಂಗ್ರೆಸ್ನ ನಾಯಕರೇನೆ, ಅನೇಕ ಶಾಸಕರೇನೆ ಬಿಟ್ಟು BJPಗೆ ಬರ್ಲಿಕ್ಕೆ ಸಿದ್ಧರಿದ್ದಾರೆ ಅಂತ ಹೇಳಿ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು ಆಯ್ಕೆ ಮಾಡಿರೋ ಸರ್ಕಾರ, ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು. ಸರ್ಕಾರವನ್ನ ಆಯ್ಕೆ ಮಾಡಿರೋದು ಜನರು ಅಂದಮೇಲೆ ಅದನ್ನ ಕೆಡವಿ ಮತ್ತೊಂದು ಸರ್ಕಾರ ಮಾಡೋದು, ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧ ಅಲ್ವಾ? BJP ಯಾಕೆ ಹಿಂಗೆ ಪ್ರಯತ್ನ ಮಾಡ್ಲಿಕ್ಕೆ ಹೋಗುತ್ತೆ? BJP ಪ್ರಯತ್ನ ಮಾಡೋದಿಲ್ಲ ಮೇಡಮ್ನವರೇ. BJP ಮಾಡೋದಿಲ್ಲ. ಕಾಂಗ್ರೆಸ್ನಾಗಿರತಕ್ಕಂಥ ಭ್ರಷ್ಟಾಚಾರ, ಕಾಂಗ್ರೆಸ್ನಾಗಿರ್ತಕ್ಕಂಥ ಒಂದು ದುಡ್ಡಿನ ವ್ಯವಹಾರದಿಂದ ಇದು ಅನ್ಯಾಯ ನಡೀತದೆ. ಅದಕ್ಕಾಗಿ ಸ್ವಲ್ಪ ದಿವಸದಾಗ ಅವರು ಚೇಂಜ್ ಆಗ್ತಾರೆ. ಯಾಕಂದರೆ BJP ಅವ್ರೇನು ಅವ್ರನ್ನ ಬರೀ ಅಂತ ಕರೆದಿಲ್ಲ, ಕಾಂಗ್ರೆಸ್ನಾಗ ಬ್ಯಾಸತ್ಕೊಂಡ್ಬಿಟ್ಟಾರ. ಆಗಿರ್ತಕ್ಕಂಥ ಆಡಳಿತ ಪಕ್ಷನೇ ಈ ರೀತಿ ಹೇಳ್ತಂದ್ರೆ NY ಗೋಪಾಲಕೃಷ್ಣ ಅಂತಾರೆ, ಚರಂಡಿ ಮಾಡೋಕ್ಕೆ ದುಡ್ಡಿಲ್ಲ ನಮಗೆ ಅಂತಾರೆ. ಅನೇಕ MLAಗಳು ಇನ್ನೇ ಹೇಳ್ತಾರೆ. ಆದರೆ ಸರ್ಕಾರದ ಮುಖ್ಯமாக ಇವರೆಲ್ಲ ಈ ಪ್ರಯತ್ನ ಮಾಡ್ತಾರೆ. ಈಗ ನಾನು ಹೇಳೋದಿಷ್ಟೇ, ಭ್ರಷ್ಟ ಸರ್ಕಾರದಲ್ಲಿ ಸಿದ್ದರಾಮಯ್ಯನ ಸರ್ಕಾರ, DK ಶಿವಕುಮಾರ ಸರ್ಕಾರ ಮುಳುಗೋಗೈತೆ. ಯಾಕಂದರೆ ಈಗಾಗಲೇ ನೀವು ಕೇಳಿರಿ, ST ಇದನ್ನ ನಾಗೇಂದ್ರ ನಮ್ಮ ಭಾಳ ಜಿಲ್ಲಾ ಮಂತ್ರಿನ ಒಳಗಾಕಿದ್ರು. ಅನೇಕ ಜನ ಈಗಾಗಲೇ ರೇಡ್ ಮಾಡ್ಯಾರ. ನಮ್ಮ MP ಗೆದ್ದಿರೋದು ಕೂಡ ಎಲೆಕ್ಷನ್ನಾಗ ಈ ದುಡ್ಡಿನಿಂದ ಗೆದ್ದಿದ್ದು. ಅಂಥ ವ್ಯವಸ್ಥೆ ಇದ್ದಾಗ ನಿಜವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಬೇಸತ್ತಾರ. ಈ ಸರ್ಕಾರ ನಿಜವಾಗಿ ಭಾಳ ದಿವಸ ಇರೋದಿಲ್ಲ. ನೋಡ್ರಿ ಮೇಡಮ್, ನಾವು ಯಾಕೆ ಹಿಂಗೆ ಹೇಳ್ತಂದ್ರೆ ತೀರಾ ವಿಷ, ಈಗ ಹಾಲು ಕುಡ್ದಾರೆ ಬದುಕೋದಲ್ಲ, ವಿಷ ಕುಡ್ದಾರೆ ಬದುಕ್ತಾರೆ. ನೀವು ಹಂಗೆ ಹೇಳ್ತೀರಿ, ಸಂಸಾರ ಅಂದಮೇಲೆ ಗಂಡ ಹೆಂಡತಿಗೆ ಜಗಳ ಆಗ್ತಾ ಇರುತ್ತೆ. ನಮ್ಮದು ಕೂಡ ಕಾಂಗ್ರೆಸ್ ಕುಟುಂಬ, ನಮ್ಮಲ್ಲಿ ವೈಮನಸ್ಸಿರುತ್ತೆ, ನಾವು ಸರಿ ಮಾಡ್ಕೊಳ್ತೀವಿ, ಸರ್ಕಾರ ಹೋಗೋ ರೀತಿಯಲ್ಲಿ ಏನಾಗಿಲ್ಲ ಅಂತ ಹೇಳಿ ನನಗೆ BR ಪಾಟೀಲ್ ಇವತ್ತು ರಿಯಾಕ್ಟ್ ಮಾಡಿರೋದು. BR ಪಾಟೀಲ್ ಅವರು ಈಗ ಗಂಡ ಹೆಂಡತಿ ಸಮಸ್ಯೆ ಬಗೆಹರಿಸ್ತೀವಿ ಅಂದರೆ ಬಗೆಹರಿಸೋಣ ರೀತಿಯಲ್ಲಿ ಅವ್ರು ಬಗೆಹರಿಸಿದ್ರೆ ತೊಂದರೆ ಇದ್ದಿಲ್ಲ. ಇವತ್ತು ಮಾಧ್ಯಮ ಮಟ್ಟಕ್ಕೆ ಬಂದಿದೆ ಅಂದರೆ ಇವತ್ತು ಗಂಡ ಹೆಂಡತಿ ಜಗಳ ಬೀದಿ ಮಟ್ಟಕ್ಕೆ ಬಂದಿದೆ. ಇವತ್ತು ಆ ಮಟ್ಟಕ್ಕೆ ಕೆಟ್ಟೋಗಿದೆ ಅಂತ ಅರ್ಥ. ಇವತ್ತು ಕೆಟ್ಟೋಗಿರೋದಕ್ಕೋಸ್ಕರನೇ ಅವ್ರು ಬೀದಿಗೆ ಬಂದಿರೋದು. ಹಾಗಾಗಿ ಇವ್ರಿಗೆ ಯಾವುದೇ ರೀತಿ ನೈತಿಕತೆ ಇಲ್ಲ. ಯಾಕಂದರೆ ಇವರಿಗೆ ಇವತ್ತು ಇರ್ತಕ್ಕಂಥ 136 ಜನ ಶಾಸಕರಿದ್ದಾರೆ. ಅವರಿಗೆ ಸರಿಯಾದ ರೀತಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಕೊಡೋಕ್ಕಾಗ್ತಾ ಇಲ್ಲ ಅಂದಾಗ ಅವ್ರು ಏನಂತಾರೆ ಅಂದರೆ ಮುಂದಿನ ದಿನಗಳಲ್ಲಿ ಬೇರೆ ಸರ್ಕಾರದ ಜೊತೆ ನಾವು ಹೋಗ್ಬೇಕಂತ ಅವರೇ ಮನಸ್ಸಿಚ್ಛಿಂದ ಬರ್ತಾ ಇದ್ದಾರೆ. ಇವತ್ತು ಅವರಿಬ್ಬರು ಸಂಸಾರ ಚೆನ್ನಾಗಿದ್ರೆ ಇನ್ನೊಬ್ಬರು ಸಂಸಾರದ ಬಗ್ಗೆ ಯಾಕೆ ಮಾತಾಡ್ತಿದ್ರು? ಹಾಗಾಗಿ ಅವ್ರದ್ದು ಸಂಸಾರ ಸರಿ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬೇರೆ ಸರ್ಕಾರದ ಜೊತೆ ಯಡಿಯೂರಪ್ಪ ಇರ್ಬೋದು, ಮುಂದಿನ BJPಯ ಒಂದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಬಂದರೆ ಅದಕ್ಕೆ ನಾವು ಎಲ್ಲರೂ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಭವಿಷ್ಯ ಇದೆ ಅಂತಂದು ಈ ಸಂದರ್ಭದಲ್ಲಿ ಪ್ರತಿಯೊಂದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರು ಯೋಚನೆ ಮಾಡಿದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಸರಿ, ಈಗ BR ಪಾಟೀಲ್ರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಇಂಟರ್ವ್ಯೂ ಕೊಟ್ಟರು. ಸರ್, ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ. BR ಪಾಟೀಲ್ರು ಹೇಳ್ತಾರೆ, ಮುಖ್ಯಮಂತ್ರಿಗಳ ಬಳಿ ಹೋಗ್ತೀನಿ, ನಾನು ಕರೆದಿದ್ದಾರೆ, ಡೆಲ್ಲಿಯಿಂದ ಬಂದ ತಕ್ಷಣ ಭೇಟಿ ಆಗ್ತೀನಿ, ನನ್ನ ಸಮಸ್ಯೆ ಹೇಳ್ತೀನಿ, ಮುಗ್ದೋಯ್ತಲ್ಲಿಗೆ. BJP ಅವರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ವಿರೋಧ ಮಾಡೋದು ಬಿಟ್ಟು ಬೇರೆ ಏನೂ ಮಾಡ್ತಿಲ್ಲ, ಸಮಸ್ಯೆ ಇರೋದು ನಿಜ, ಬಗೆಹರಿಸ್ಕೊಳ್ತೀವಿ ಅನ್ನೋದು BR ಪಾಟೀಲ್ರು ವಾದ.
ಸಮಸ್ಯೆ ಇರೋದು ನಿಜ ಅನ್ನೋದಕ್ಕೆ ಉತ್ತರ ಕೊಡಲಿಕ್ಕೆ ಅವ್ರಿಗೆ 2 ವರ್ಷ ಬೇಕಾಯ್ತಾ? ಹೀಗೆ ಸರ್ಕಾರದಲ್ಲಿ ಯಾವುದೇ ಅನುದಾನಗಳು, ನಾನು ಒಂದು ನಗರಸಭೆ ಸದಸ್ಯ ಹೊಸಪೇಟೆ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಇದುವರೆಗಾಯಿತು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಮ್ಮ ಒಂದು ಆಶ್ರಯ ಮನೆಯೂ ಕೊಟ್ಟಿಲ್ಲ. ಯಾಕೆ? ವಸತಿ ಸಚಿವರೇ ನಿಮ್ ಸರ್ಕಾರ ಇರ್ತಾ ಕೊಡ್ತಾ? ಬಿಜೆಪಿ ಸರ್ಕಾರ ಇರ್ತಾ ಕೊಡ್ತಾ? BJP ಸರ್ಕಾರದಲ್ಲಿ ಇರ್ತಕ್ಕಂಥ ಮನೆಗಳನ್ನ ಇಂದಿಗೂ ನಡೀತಾ ಇದ್ದಾವೆ. ಆ ಬಿಲ್ಲಲ್ಲಿ ಇನ್ನೂ ಪೇಮೆಂಟ್ ಆಗ್ತಾ ಇದ್ದಾವೆ. ಸೆಂಟ್ರಲ್ ಗೌರ್ಮೆಂಟಿಂದ 1.5 ಲಕ್ಷ ರೂಪಾಯಿ ಎಲ್ಲರಿಗೂ ಫಲಾನುಭವಿಗೆ ಸಿಗ್ತಾ ಇದೆ. BJP ಸರ್ಕಾರ ಹೊಸಪೇಟೆಯಲ್ಲಿ ಎಷ್ಟು ಜನಕ್ಕೆ ಸಿಕ್ಕಿದೆ ಬಿಜೆಪಿ ಸರ್ಕಾರ ಇರ್ತಾ ಆಶ್ರಯ ಮನೆ? ಇಲ್ಲಿ BJP ಸರ್ಕಾರದಲ್ಲಿ ಇದ್ದಾಗ 350 ಮನೆ ಆಶ್ರಯ ಮನೆ ಸಿಕ್ಕಿದ್ದಾವೆ. ಗ್ಯಾರಂಟಿ 100% ನಿಮ್ಗೆ ಲೆಕ್ಕಾಚಾರನೂ ಕೊಡ್ತೀನಿ. 400 ಇವು ಸ್ಲಮ್, 1150 ಸ್ಲಮ್ ಮನೆಗಳು ಇನ್ನೂ ನಡೀತಿದ್ದಾವೆ ಮೇಡಮ್. ಕಾಂಗ್ರೆಸ್ ಬಂದ್ಮೇಲೆ ಒಂದು ಇಲ್ಲ. ಆ ಸ್ಲಮ್ ಮನೆ ಕಟ್ಟಿರ್ತಕ್ಕಂಥ ವ್ಯಕ್ತಿಗೆ, ಕಾಂಟ್ರಾಕ್ಟ್ರಿಗೆ, ಅವ್ನು ಕಟ್ಟಿರ್ತಕ್ಕ ಕಾಂಟ್ರಾಕ್ಟ್ರಿಗೆ ಇದುವರೆಗೂ ಪೇಮೆಂಟ್ ಆಗಿಲ್ಲ ಅಂತ ಅರ್ಧಂಬರ್ಧ ಮನೆಗಳೆಲ್ಲ ನಿಂದಿರಿಸಿದ್ದಾರೆ. ಇದನ್ನು ನಾವು ಯಾವ ರೀತಿ ಪ್ರಶ್ನೆ ಮಾಡಬೇಕು? ನಾವು ಇಷ್ಟು ಮನೆ ಕೊಟ್ಟಿವಿ ಅಂತ ಯಾರಿಗೆ ಕೊಟ್ಟರೆ ನಮಗಂತೂ ಗೊತ್ತಿಲ್ಲ. ಇದು ನಮ್ಮ ಸೊಸೈಟಿ ಕ್ಷೇತ್ರ. ಯಾಕಂದರೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಜಮೀರ್ ಅಹ್ಮದ್ ಅವರ ಸಚಿವರು, ವಸತಿ ಸಚಿವರು ಅವರೇ. ನಮ್ಗೆ ನಮ್ಮ ನಗರಸಭೆಗೆ ಒಂದು ಮನೆಯೂ ಬಂದಿಲ್ಲ. ಈಗ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಧಾರ ಕೈಗೊಳ್ಳುತ್ತೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ. ಅದರಲ್ಲೂ ಈ ಮನೆಗಳ ಹಂಚಿಕೆಯಲ್ಲಿ 10% ಇದ್ದದನ್ನು 15% ಮಾಡುವ ನಿರ್ಧಾರಕ್ಕೆ ಬರುತ್ತೆ ಅಲ್ಪಸಂಖ್ಯಾತರಿಗೆ. ಈ ನಿರ್ಧಾರ ಆಗಿ ಮಾರನೇ ದಿನಾನೇ BR ಪಾಟೀಲ್ರ ಆಡಿಯೋ ಆಚೆ ಬರುತ್ತೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಬಿಜೆಪಿ ಈ ಇಶ್ಯೂನ ತಗೊಳ್ಳೋದ್ರಲ್ಲಿ, ಅಂದ್ರೆ 15% ಹೆಚ್ಚು ಯಾಕೆ ಮಾಡಿದ್ರಿ ಅನ್ನೋ ವಿಷಯನ ದೊಡ್ಡ ಮಾಡುತ್ತೆ ಅನ್ನೋದನ್ನ ಮರೆಮಾಚಲಿಕ್ಕೆ ಏನಾದರೂ ಈ ಆಡಿಯೋ ಆಚೆ ಬಂತಾ? ಆ ಥರ ಏನಿಲ್ಲ ಮೇಡಮ್. ಇವಾಗ ಒಂದು ಮನೆಯೂ ಕೊಡಲೇ ಇಲ್ಲ. ಅದನ್ನು ಮರೆಮಾಚಲಿಕ್ಕೆ ಏನಿಲ್ಲ. ಇವಾಗ ಸ್ವಪಕ್ಷದವರು MLAಗಳು ತಾವು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡದೇ ಇದ್ದ ಪಕ್ಷದಲ್ಲಿ ಅವ್ರಿಗೊಂದು ಕ್ವಶನ್ ಮಾರ್ಕ್ ಅಲ್ಲ. ನಿನ್ನೆ ತಾನೇ NY ಗೋಪಾಲ್ ಕೃಷ್ಣ ಅವ್ರನ್ನ ಒಂದು ಚರಂಡಿ ಹಾಕಿಲ್ಲ ಅಂದರು. ಅವರು ಸೀನಿಯರ್ ಮೋಸ್ಟ್ 5 ಸಲ MLA ಆದವರು. ತಮ್ಮ ಇದು ಅನುಭವ ಆಡಳಿತವನ್ನು ತಾವು ಹೇಳಿದ್ದಾರೆ. ಅದೇ ರೀತಿ ಅವರು ತಮ್ಮ ನೋವನ್ನು ಹೇಳ್ಕೊತ ಇದ್ದಾರೆ. ಇವಾಗ ನನ್ನ ನೋವು ನಾನು ಹೇಳ್ತಾ ಇದ್ದೀನಿ. ನಾನು ಅಧ್ಯಕ್ಷರಾಗಿ ಕಳೆದ 9 ತಿಂಗಳಾಯಿತು. ಅದಕ್ಕಿಂತ ಮುಂಚೆ ನಾನು ಕೌನ್ಸಿಲರ್ ಆಗಿ 3 ವರ್ಷ ಆಯಿತು. BJP ಸರ್ಕಾರ ಇರ್ತಕ್ಕಂಥ ಮನೆಗಳನ್ನ ನಡೆಸ್ತಾ ಇದ್ದೀವಿ. ಬಿಟ್ಟರೆ 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಮನೆಯೂ ನಾವು ಫಲಾನುಭವಿಗೆ ಕೊಡ್ತಾ ಇಲ್ಲ ಅಂದರೆ ನಮ್ಮೆಂಥ ದುರದೃಷ್ಟಕರ ಅಂತ ನಮ್ಮ ಯೋಚನೆ ಆಗ್ತಾ ಇದೆ. ಈಗ ಬಿಜೆಪಿ ಪ್ರತಿಭಟನೆ ಮಾಡುವಲ್ಲೂ ಕೂಡ ಒಗ್ಗಟ್ಟಿಲ್ಲ. ಬಿಜೆಪಿ ನಾಯಕರು ಕೇವಲ ಟ್ವಿಟರ್ನಲ್ಲಿ ಪೋಸ್ಟರ್ ವಾರ್ ಮಾಡ್ತಾರೆ ಹೊರತುಪಡಿಸಿದ್ರೆ ಸರ್ಕಾರ ಮಾಡ್ತಾ ಇರೋ 10 ತಪ್ಪುಗಳನ್ನು ಖಂಡಿಸಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದ್ರೂ ಕೂಡ ಬಿಜೆಪಿ ಅದನ್ನು ಬಳಸ್ಕೊಂಡಿಲ್ಲ ಅನ್ನೋ ಆರೋಪ ಇದೆ. ಏನು ಹೇಳ್ತೀವಿ? ಆರೋಪ ಏನಿಲ್ಲ ಮೇಡಮ್. ಈಗ ಜನಾದೇಶ ಕೊಟ್ಟಿದ್ದಾರೆ, 136 ಸೀಟ್ ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿಯಿಂದ ಗೆದ್ದಿದ್ದಾರೆ ಇವರು? ಜನಗಳಿಗೆ ಮೋಸ ಮಾಡಿ, ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಿ ಜನಗಳಿಗೆ ಮೋಸ ಮಾಡಿ ಈ ಥರ ರಾಜ್ಯಾಧಿಕಾರಕ್ಕೆ ಬಂದಿದ್ದಾರೆ ವಿನಃ ಅವ್ರಿಗೆ ಯಾವುದೇ ನಿಯತ್ತಿಂದ ಬಂದಿಲ್ಲ ಅವರು. ಅದು ಸರಿ ಸರ್. ಬಿಜೆಪಿ ಏನ್ ಮಾಡ್ತಾ ಇದೆ? ಮೂಡ ಬಂತು, ಪ್ರತಿಭಟನೆ ಪಾದಯಾತ್ರೆ ಮಾಡಿದ್ರಿ, ನಿಂತೋಯ್ತು. ಮುಖ್ಯಮಂತ್ರಿ ಏನ್ ಕೆಳಗಿಳಿಲಿಲ್ಲ, ರಾಜೀನಾಮೆ ಕೊಡ್ಲಿಲ್ಲ. ವಾಲ್ಮೀಕಿ ಬಂತು, ನಾಗೇಂದ್ರ ಅವ್ರು ಒಳಗೆ ಹೋದ್ರು, ಆಚೆ ಬಂದ್ರು, ಮಿನಿಸ್ಟರ್ ಆಗ್ತಾರೆ ನಾಳೆ ದಿನ, ಮುಖ್ಯಮಂತ್ರಿಗಳೇ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಮಾಡ್ತಿರೋ ಪ್ರತಿಭಟನೆ ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇಲ್ಲ ಅನ್ನೋ ಆರೋಪ ವಿರೋಧ ಪಕ್ಷವಾದ ನಿಮ್ಮ ಮೇಲೂ ಇದೆ. ಬೇಕಾದಷ್ಟು ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಈಗ ಆಲ್ರೆಡಿ ಅವರು. ಈಗ ಇವರು ಬಾಂಡತನದ ರಾಜ್ಯಕಾರಣ ಮಾಡ್ತಾ ಇದ್ದಾರೆ ವಿನಃ ನೆಕ್ಸ್ಟ್ ಇವರು ರಾಜೀನಾಮೆ ಇಷ್ಟೆಲ್ಲ ಬೇಳೂರು ಗೋಪಾಲ್ ಕೃಷ್ಣ ಅವರು ರಾಜೀನಾಮೆ ಕೊಡ ಅಂತ ಕೇಳಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ ರಾಷ್ಟ್ರ ರಾಜಕಾರಣದಲ್ಲೇ ಇದು ಕರ್ನಾಟಕ ರಾಜ್ಯ ಅತಿ ಭ್ರಷ್ಟ ರಾಜಕಾರಣ ಆಗಿದೆ ಅಂತಂದೇಳಿ ನಮಗೆ ಹೇಳಿದರು. 40% ಸರ್ಕಾರ ಅಂತ ಹೇಳಿದರು. ಇವರು ಎಷ್ಟು ಮಾಡ್ತಾ ಇದ್ದಾರೆ? 90% ಮಾಡ್ತಾ ಇದ್ದಾರೆ. ಜನಗಳನ್ನು ಲೂಟಿ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೂ ಒಂದು ಅಭಿವೃದ್ಧಿ ಆಗಿಲ್ಲ. ಬೇಕಾದಷ್ಟು ಕುಂಠಿತ ಆಗಿದೆ. ವೃದ್ಧಾಪ್ಯ ವೇತನ ಸರಿಯಾಗಿ ಕೊಡ್ತಾ ಇಲ್ಲ ಇವರು. ಆಮೇಲೆ ವಿಧವಾ ವೇತನ ಕೊಡ್ತಾ ಇಲ್ಲ. ಸುಮಾರು ಈಗ ನೋಡಿ, ನಮ್ಮ ಗವಿಯಪ್ಪನವರೇ ಸಾಹೇಬ್ರು ಹೇಳಿದ್ರು, 1-2 ಬಿಟ್ಟಿ ಭಾಗ್ಯ ಬಿಟ್ಟು ಫಸ್ಟ್ ಜನಗಳಿಗೆ ಅಭಿವೃದ್ಧಿ ಮಾಡಿರಿ ಅಂತ ಹೇಳಿದ್ರು. ಬೇಕಾದಷ್ಟು ಒಳ್ಳೆ ಕೆಲಸ ಹೇಳಿದರು. ಅದನ್ನು ಹೇಳಿದರು. ರಾತ್ರಿ DK ಶಿವಕುಮಾರ್ ಅವರು ಹೇಳಿದರು ಫೋನ್ ಮಾಡಿ ಅದನ್ನು ವಾಪಸ್ ತಗೊಳ್ರಿ ಅಂತ ಹೇಳಿದ್ರು. ಯಾಕೆ ಹೇಳಬೇಕಿತ್ತು? ಅವ್ರು ಕರೆಕ್ಟಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಈ ಥರ ಬೆದರಿಕೆ ಹಾಕಿ ಈ ಥರ ಮೋಸ ಮಾಡಿದಾರಲ್ಲ, ಇವತ್ತೇ ಇವರು ರಾಜೀನಾಮೆ ಎಲ್ಲರೂ ಕೊಟ್ಟು ಜನಾದೇಶಕ್ಕೆ ಹೋಗಲಿ. ನಾಳೆನೇ ಇವರು 136 ಅಲ್ಲ, ಬೇರೆ 36 ಸೀಟ್ ಕೂಡ ಬರಲ್ಲ. ಒಗ್ಗಟ್ಟಿದೆಯಾ ಬಿಜೆಪಿ ಪಕ್ಷದಲ್ಲಿ? ಒಗ್ಗಟ್ಟಿದ್ರೆ ಪ್ರತಿಭಟನೆ ಮತ್ತಷ್ಟು ಬಿರುಸು ಪಡಿತಾ ಇತ್ತು, ಮತ್ತಷ್ಟು ಎಫೆಕ್ಟಿವ್ ಆಗ್ತಾ ಇತ್ತು. ಒಗ್ಗಟ್ಟಿನ ಕೊರತೆ ಬಿಜೆಪಿ ಪಾಳ್ಯದಲ್ಲೂ ಕಂಡು ಬರ್ತಾ ಇದೆಯಾ ಅಂತ? ಒಗ್ಗಟ್ಟಿನ ಕೊರತೆ BJP ಪಾಳ್ಯದೇನು ಏನು ಕಾಣ್ತಾ ಇಲ್ಲ ಮೇಡಮ್. ಕುಟುಂಬದ ಅಶೋಕ್ ಅವರು, ವಿಜೇಂದ್ರ ಅವರು ಒಂದಾಗಿದ್ದಾರಲ್ಲ ಮೇಡಮ್. ಇಬ್ಬರು ಒಂದಾಗಿದ್ದಾರೆ. ಕುಟುಂಬದಲ್ಲಿ ಕಲಹಗಳು ಸಾಮಾನ್ಯನೇ. ಅದನ್ನ ಅವರು ಕಾಂಗ್ರೆಸ್ನವರು ಅದೇ ಮಾತು ಹೇಳಿದ್ರಲ್ಲ ಸರ್. BR ಪಾಟೀಲ್ರು ಅದೇ ಹೇಳಿದ್ರು, ನೀವು ಅದೇ ಹೇಳ್ತಿದ್ದೀರಾ?
ನಾವು ವಿರೋಧ ಪಕ್ಷದವರು ನಮ್ಮ ಕುಟುಂಬ ಕಲಹ ನಡೆಯುತ್ತೆ, ಅವರು ಸರ್ಕಾರ ನಡೆಸುವಂಥವರು, ಅಭಿವೃದ್ಧಿ ಪಡಿಸುವಂಥವರು, ಅವ್ರ ಕಲಹ ಇರಬಾರ್ದು. ಅವ್ರ ಕಲಹದಿಂದ ತಂದೆ ತಾಯಿ ಗಂಡ ಹೆಂಡತಿ ಜಗಳದಲ್ಲಿ ಮಕ್ಕಳು ಕೂಸು ಬಡವರಾಗುತ್ತೆ ಅಂತ ಉತ್ತರ ಅವರಿಗೆ. ಅದು ನಮ್ಮಲ್ಲಿ ಅದನ್ನು ನಮ್ಮ ಕಲಹವನ್ನು ಎತ್ತಿ ಇಡುವಂಥ ಪ್ರಶ್ನೆ ತೋರಿಸ್ತಾ ತಾವು ಜಾರಿಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು. ಇಲ್ಲಿ ನಾವು ಹೇಳುವಂಥದ್ದೇನು, ಜನಕ್ಕಾಗಿ ಮಾಡ್ತಕ್ಕಂಥ ಪ್ರತಿಭಟನೆಗಳು ಬಿಟ್ಟರೆ ನೀವು ಜಗಳಾಡ್ತಾ ಇದ್ದೀರಿ ಅಂತ ನಾವೇನು ತೋರಿಸ್ತಾ ಇಲ್ಲಲ್ಲ, ಬಿಂಬಿಸ್ತಾ ಇಲ್ಲ. ಜನರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ಜಮೀರ್ ಅವ್ರು ರಾಜೀನಾಮೆ ಕೊಟ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಹೌದು, ಜಮೀರ್ ಅಹಮದ್ ಅವರು ಇವತ್ತು 2 ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಅವ್ರು ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯಗೆ ಇವತ್ತು ಪೇಟಿಎಂ ಥರ ಅವರು ದುಡ್ಡನ್ನು ರೆಡಿ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಮೀರ್ ಅಹಮದ್ ಅವರು ಮೊದಲು ರಾಜೀನಾಮೆ ಕೊಡಬೇಕು. ಅವರು ಹೇಳ್ಬೇಕಂದ್ರೆ ಅವರು ಇವತ್ತು ಸಿದ್ದರಾಮಯ್ಯನ ಬಲಗೈ ಅಂತ ರೀತಿಯಲ್ಲಿ ವರ್ತನೆ ಮಾಡಿ ಎಷ್ಟೋ ಜನ ಸಚಿವ ಶಾಸಕರನ್ನು ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಅವರು ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯನ ಪರವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬ್ಯಾಂಕ್ ಥರ ಅವರು ದುಡ್ಡನ್ನು ಲೂಟಿ ಮಾಡಿ ಇಡ್ತಾ ಇದ್ದಾರೆ. ಮೊದಲು ಇದಕ್ಕೇನಾದರೂ ಪರಿಹಾರ ಸಿಗಬೇಕಂದ್ರೆ ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ಕೊಟ್ಟರೆ ಒಂದಿಷ್ಟು ಏನಾದರೂ ಕಾಂಗ್ರೆಸ್ಸಿಗೆ ನೈತಿಕತೆ ಇದ್ದರೆ ಒಂಚೂರು. ಸಿದ್ದರಾಮಯ್ಯನವ್ರ ಗಮನಕ್ಕೆ ಬರದಲ್ಲ ಇದೆಲ್ಲ ಆಗ್ತಾ ಇದೆಯಾ? ಕೇವಲ ಜಮೀರ್ ಅವ್ರ ಗಮನಕ್ಕೆ ಬಂದ್ಬಿಟ್ಟು ಮಾತ್ರ ಆಗ್ತಿದೆ ಅಂತಂದ್ರೆ ನಂಬಲಿಕ್ಕೆ ಸಾಧ್ಯನಾ ಅಂತ? ನಂಬಕ್ಕೆ ಸಾಧ್ಯ ಇಲ್ಲ ಮೇಡಮ್. ಇವಾಗ ಏನಾಗ್ತಾ ಇದೆ ಅಂದರೆ ಅವ್ರವ್ರದ್ರಲ್ಲೇ ಒಮ್ಮತ ಇಲ್ಲ, ಒಗ್ಗಟ್ಟು ಅನ್ನೋದೇ ಇಲ್ಲ. ಅದು ಏನು ಮಾಡ್ತಾ ಇದ್ದಾರೆ ಅಂದರೆ ಬೇರೆ ವಿರೋಧ ಪಕ್ಷದ ಮೇಲೆ ಅವ್ರು ಗೂಬೆ ಕೊಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಯಲ್ಲಿ ಪೂರ್ತಿ ಝೀರೋ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಮ್ಮ ಕರ್ನಾಟಕ ಅನ್ನೋದು ಹಿಂದ್ಗಡೆ ಹೋಗ್ತಾ ಇದೆ, ಮುಂದ್ಗಡೆ ಹೋಗ್ತಾ ಇಲ್ಲ. ಯಾವಾಗ ಕೇಂದ್ರ ಸರ್ಕಾರದಿಂದ ಅಲ್ಪ ಸ್ವಲ್ಪ ಏನು ಅನುದಾನ ಬರೋದ್ರಿಂದ ಅದರಲ್ಲೇ ನಡೀತಾ ಇದೆ ಬಿಟ್ಟರೆ ಈ ರಾಜ್ಯ ಸರ್ಕಾರ ಲೂಟಿ ಹೊಡೆಯೋದ್ರಲ್ಲಿ ನಿರತರಾಗಿದ್ದಾರೆ ಮೇಡಮ್. ಲೂಟಿ ಸರ್ಕಾರ ಅಂತ ಹೇಳ್ತೀರಿ, ಬಟ್ ಲೂಟಿ ಸರ್ಕಾರಕ್ಕೆ ಶಿಕ್ಷೆ ಅನ್ನೋದಾಗಬೇಕಲ್ಲ. ಶಿಕ್ಷೆ ಆಗಬೇಕು ಅಂದರೆ ನೀವು ವಿರೋಧ ಪಕ್ಷದವರಾಗಿ ಅಥವಾ ಅವರದೇ ಪಕ್ಷದ ನಾಯಕರು ಮಾಡ್ತಾ ಇರೋ ಆರೋಪ ಸಾಬೀತಾಗಬೇಕು ಅಂದರೆ ತನಿಖೆ ಆಗಬೇಕು. ತನಿಖೆ ತನಕ ಆದರೂ ಹೋಗುತ್ತಾ ಇವೆಲ್ಲ? ತನಿಖೆ ತನಕ ಹೋಗ್ತಾ ಇದ್ರೇನು ತಮ್ಮ ಅಧಿಕಾರವನ್ನು ಬಳಸಿಕೊಂಡು ತನಿಖೆಯನ್ನು ಕುಂಠಿತಗೊಳಿಸ್ತಾ ಇದ್ದಾರೆ, ಅಧಿಕಾರಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಅವರ ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಈಗಾಗಲೇ ಹಲವಾರು 2-3 ಘಟನೆಗಳು ನಡೆದಿದ್ದ ಪ್ರಕಾರ ಅಧಿಕಾರಿಗಳನ್ನ ಯಾವ ರೀತಿ ಅವರು ಏನು ಮಾಡ್ತಿದ್ದಾರೆ ಅಂತ ತಮಗೂ ಗೊತ್ತಿದೆ, ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪ್ರಜೆಗಳಿಗೆಲ್ಲ ಗೊತ್ತಾಗಿದೆ. ಅವರ ಅಧಿಕಾರ ಕಪಿಮುಷ್ಟಿಯಲ್ಲಿ ಇಡೀ ರಾಜ್ಯವನ್ನು ಹಿಡ್ಕೊಂಡು ಕುಂತಿದ್ದಾರೆ ಮೇಡಮ್. ಸೊ ಇವಾಗ ಕಡೆದಾಗೇನು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಜಮೀರ್ ಅವರು ರಾಜೀನಾಮೆ ಕೊಡಬೇಕು, ಸರ್ಕಾರನೇ ಹೋಗಬೇಕು, ಮತ್ತೆ ಎಲೆಕ್ಷನ್ ನಡಿಬೇಕು. ಹಾಳಾಗೋದು ಜನರ ತೆರಿಗೆ ದುಡ್ಡಲ್ವಾ? ನಾವು ಎಲೆಕ್ಷನ್ ನಡಿಬೇಕಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ನಾವು ಏನು ಕೇಳ್ತಾ ಇದ್ದೀವಿ, ಕುಂದಿ ಕೊರತೆಗಳನ್ನ ಕೇಳ್ರಿ. ಕರಪ್ಷನ್ ಅಂತ ತಾವು ಒಂದು ಚುಕ್ಕೆ ಒಂದು ಇದು ಅಂತ ಹೇಳ್ಕೊಳ್ತಿದ್ರಲ್ಲ, ಆ ಒಂದು ಹೇಳ್ಕೊಂಡು ತಮ್ಮ ಮೈ ಮೇಲೆ ಬಂದಾಗ ಅದನ್ನ ಯಾಕೆ ತಾವು ಸಾಬೀತಾದ್ರೇನು ರಾಜೀನಾಮೆ ತಾವು ಕೊಡಂತ ಹೇಳ್ತಾ ಇದ್ದೀವಿ. ಎಲೆಕ್ಷನ್ ಅಂತ ನಾವು ಹೇಳ್ತಾ ಇಲ್ಲ, ಬೈ ಎಲೆಕ್ಷನ್ ಆಗ್ಲಂತ ನಾವು ಜನರ ಮೇಲೆ ಈ ಹೊರೆಯನ್ನು ಹಾಕ್ತಾ ಇಲ್ಲ. ಈಗ ರಾಜ್ಯವನ್ನು ಸರ್ಕಾರ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲದ ಪಕ್ಷದಲ್ಲಿ ತಾವೇನು ಮಾಡಬೇಕು? ರಾಜೀನಾಮೆ ತಾನೇ ನಾವು ಕೇಳಬೇಕು. ಬೇರೆ ಅದರಲ್ಲೇ ಇರ್ತಕ್ಕಂಥ ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥ ಒಳ್ಳೆ ಇವರಿಗೆ ಕೊಡ್ರಿ ಮಿನಿಸ್ಟ್ರು, ಜನತೆಗೆ ಒಳ್ಳೇದು ಮಾಡಿ. ಜನತೆಗೆ ಏನು ಬೇಕೋ ಅದು ನೀಡ್ಸ್ ಏನಿದೆ ತಾವು ತಂದು ಕೊಡಿ. ಕಾಂಗ್ರೆಸ್ನಲ್ಲೂ ಒಳ್ಳೆ ಮಿನಿಸ್ಟರ್ಗಳಿದ್ದಾರೆ, ಅಂದರೆ ಮಿನಿಸ್ಟರ್ ಆಗಬಲ್ಲವರು ಇದ್ದಾರಾ? ಹೌದು, ಎಲ್ಲ ಪಕ್ಷದಲ್ಲಿನೂ ಒಳ್ಳೆಯವರಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದರಲ್ಲಿ ಒಳ್ಳೆ ನೈತಿಕತೆ ಇರ್ತಕ್ಕಂಥವ್ರು, ಒಳ್ಳೆ ವಿಚಾರಗಳನ್ನು ಆದರ್ಶಗಳನ್ನು ಇಟ್ಕೊಂಡಂಥವ್ರು ಇದ್ದಾರೆ, ಅಂತರಿಗೆ ಕೊಡಬೇಕು. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಬಾಹುಬಲಗಳು ತಮಗೆ ಹೈಕಮಾಂಡಿಗೆ ಸೂಟ್ ಕೇಸ್ ಕಳಿಸ್ತೀವಿ ಅಂತಂದು ಡಿ.ಕೆ. ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ತಾನೊಂಥರ ಏನಂದರೆ ಜಾತಿಗಳಲ್ಲೇ ಬೆಂಕಿ ಹಚ್ಚತಕ್ಕಂಥ ಕೆಲಸ ಇವತ್ತು ವೀರಶೈವ ಲಿಂಗಾಯತ ಅಂತ ತಂದೊಡ್ತಾನೆ, ಇನ್ನು ಬೇರೆ ಒಳ ಮೀಸಲಾತಿ ಅಂತ ತರ್ತಾನೆ, ಮುಸ್ಲಿಮರಿಗೆ ನಾವು ಹೆಚ್ಚಿನ ಒಂದು ಗುತ್ತಿಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಇಂಥವೆಲ್ಲ ಜಾತಿಗಳಿಗೆ ಇವತ್ತು ಸಂವಿಧಾನದ ಅಂಡರ್ನಲ್ಲಿ ಎಲ್ಲ ಜಾತಿಗೆ ಏನು ಮೀಸಲಾತಿ ಸಿಗಬೇಕು ಅದು ಸಿಗಲಿ. ಅದು ಬಿಟ್ಟು ಧರ್ಮಗಳ ಆಧಾರದ ಮೇಲೆ ಇವತ್ತು ಹೊಡಿತಕ್ಕಂಥ ಕೆಲಸ, ಇವತ್ತು ನಮ್ಮ ವಿರುದ್ಧ ಈ ದೇಶದಲ್ಲಿ ಮುಸ್ಲಿಮರನ್ನು ಎತ್ತಿಕಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾನೆ. ಇವತ್ತು ಒಂದು ಜಾತಿಯ ಓಲೈಕೆಯನ್ನು ಮಾಡ್ತಾ ಇದ್ದಾನೆ. ಇವತ್ತು ಡಿ.ಕೆ.ಸಿ ಒಂದು ರೀತಿಯಲ್ಲಿ ಆಟ ಆಡಿದ್ರೆ ಅವರವರಲ್ಲೇ ಇವತ್ತು ಅಧಿಕಾರ ನನಗೆ ಕೊಡ್ತಾನೋ ಇಲ್ಲೋ, ನಾನು ಬಿಡಬಾರ್ದು, ನಾನು ದೇವರಾಜ ಅರಸನ್ ಥರ ಇನ್ನೊಂದು ಪೀರಿಯಡ್ ಆಳಬೇಕು, ನಾನು 7 ವರ್ಷ ದೇವರಾಜ ಅರಸು ಆಳಿದ್ದ, ನಾನು 10 ವರ್ಷ ಆಳಬೇಕು. ಈ ಥರ ಕೆಲವೊಂದು ಒಳಗಡೆ ತಮ್ಮ ಸ್ವಪ್ರತಿಷ್ಠೆಯಿಂದಾಗಿ ಇವತ್ತು ಪಕ್ಷದಲ್ಲಿ ಒಳ್ಳೆಯವ್ರನ್ನು ಕೂಡ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ರಾಜ್ಯದ ಜನರನ್ನು ಇವತ್ತು ಹಾಳು ಮಾಡ್ತಾ ಇದ್ದಾರೆ. ಜನರ ಏನಂದರೆ ಏನು ಆಶಾಕಿರಣ ಇಟ್ಕೊಂಡು ಇವರಿಗೆ 136 ಸೀಟ್ ತಂದು ಕೊಟ್ಟಿದ್ರು, ಇವತ್ತು ಅವ್ರ ಮಕ್ಕಕ್ಕೆ ಹೊಡ್ಕಣ ಸ್ಥಿತಿಯಲ್ಲಿ ಆಯ್ತು. ಅದೇ ಮಾತಿನ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡಿದ್ರು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಬೆಲೆ ಏರಿಕೆ ಆಯಿತು. ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡಿದ್ರು, ಮೂಡ ಆಯಿತು, ವಾಲ್ಮೀಕಿ ಆಯಿತು, ಅದರ ಜೊತೆಗೆ ಅಬಕಾರಿ ಇಲಾಖೆ ಮೇಲೆ ಆರೋಪ ಬಂತು, ಆರೋಗ್ಯ ಇಲಾಖೆಯಲ್ಲಿ ಎಡವಟ್ಟುಗಳು ದಾಖಲಾಯಿತು, ಇದೀಗ ವಸತಿ ಇಲಾಖೆ ಕೂಡ. ಸರ್, ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಭರವಸೆಯನ್ನ ಕಂಪ್ಲೀಟ್ ಆಗಿ ಉಲ್ಟಾ ಮಾಡ್ತಾ ಅಂತ ಹೇಳಿ?
ಹೌದು ಮೇಡಮ್, ಕೊಟ್ಟ ಭರವಸೆಯನ್ನು ಉಲ್ಟಾ ಮಾಡಿತು. ನಾವು ಸ್ಕೀಮ್ಗಳು ಕೊಟ್ಟಿವಂತ ಸ್ಕ್ಯಾಮ್ಗಳು ಮಾಡ್ಕೊಂಡು ಹೊಂಟಿದ್ದಾರೆ. ಸ್ಕೀಮ್ಗೂ ವ್ಯತ್ಯಾಸ ಅವ್ರಿಗೆ ಗೊತ್ತಿದೆ ಗೊತ್ತಿಲ್ಲ. ಜನಕ್ಕೇನೋ ಸ್ಕೀಮು, ತಾವು ಮಾಡೋ ಸ್ಕ್ಯಾಮು. ಈ ಒಂದು ವೆರೈಟಿ ಒಂದು ಆಧಾರದ ಮೇಲೆ ಅವ್ರು ಹೊಂಟಿದ್ದಾರೆ. ಅದೇ BJP ಅವರು ಮಾಡಿದಾಗ ಮಾಡದೇ ಇರತಕ್ಕಂಥ ತಪ್ಪುಗಳನ್ನು ತೋರಿಸಿ ಸ್ಕ್ಯಾನರ್ಗಳನ್ನೆಲ್ಲ ಹಿಡಿದು ಪ್ರತಿಭಟನೆ ಮಾಡಿದರು. ಇವತ್ತು ಅವ್ರು ಮಾಡ್ತಕ್ಕಂಥ ತಪ್ಪುಗಳು ತಮಗೆ ತಿಳಿದಿದ್ರು ಮುಚ್ಚಾಕೋ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದನ್ನು ಜನಕ್ಕೆ ಸ್ಕೀಮ್ ತೋರಿಸಿ ಸ್ಕ್ಯಾಮ್ ಮಾಡಬೇಡ್ರಿ, ಮೋಸ ಮಾಡಬೇಡ್ರಿ. ತಾವು ಮಾಡಿದ್ದೇನು ಕ್ಲಿಯರೆನ್ಸ್ ಇಲ್ಲ ಇಲ್ಲಿ. ತಾವು ಮಾಡಿದ್ದು ಎದೆ ತಟ್ಕೊಂಡು ಹೇಳ್ತಾರಕ್ಕೆ ಏನಿಲ್ಲ. ಎದೆ ತಟ್ಟು ಹೇಳುವಂಥದ್ದು ಯಾವುದೂ ಇಲ್ಲ. ನೀವು ಜನಕ್ಕೆ ಉದ್ಯೋಗ ಸೃಷ್ಟಿ ಕಲ್ಪನೆ ಮಾಡಿರಿ, ನಗರಗಳನ್ನು ಅಭಿವೃದ್ಧಿಪಡಿಸ್ರಿ, ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸನ ಬೆಳೆಸ್ರಿ. ಇಂಥ ಒಂದು ಕಾರ್ಯಕ್ರಮಗಳನ್ನು ತೊಗೊಂಬನ್ನಿ, ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ರೈಟ್. ಸ್ಕೀಮ್ ಹೆಸರಲ್ಲಿ ಸ್ಕ್ಯಾಮ್ ಮಾಡಬೇಡಿ, ಗ್ಯಾರಂಟಿ ಹೆಸರಲ್ಲಿ ಬಡವರ ಹೊಟ್ಟೆಗೆ ಕಲ್ಲು ಹಾಕಬೇಡಿ. ಮನೆ ಬೇಕು ಅಂದ್ರೂ ದುಡ್ಡು, ಆರೋಗ್ಯ ಸೇವೆ ಬೇಕು ಅಂದ್ರೂ ದುಡ್ಡು, ಈ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಿ ಸ್ವಾಮಿ ಅಂತ ಹೇಳಿ ರಾಜ್ಯ ಬಿಜೆಪಿ ಘಟಕದ, ಅದರಲ್ಲೂ ಹೊಸಪೇಟೆ ಭಾಗದ ಬಿಜೆಪಿ ನಾಯಕರು ಹಾಗೆ ಕಾರ್ಯಕರ್ತರ ಮಾತು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.